ವಿಶ್ವದ ಹುಮ್ಮನಸ್ಸಿನ ಎಲ್ಲ ಕನ್ನಡಿಗರಿಗೆ ಅಮೋಘಂ ಚಾನಲ್ಗೆ ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ಇಂದು ನಮ್ಮೊಡನೆ ನಮ್ಮ ಗುರುಗಳಾದ ಪಿ ಆರ್ ವಿಶ್ವನಾಥ್ ಸರ್ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರಮ್ಮ. ನಮ್ಮ ಅಮೋಘಂ ಚಾನಲ್ಗೆ ಸುಸ್ವಾಗತ ಸರ್. ಥ್ಯಾಂಕ್ ಯು ಸರ್. ನಾನು ನಿಮ್ಮ ವಿದ್ಯಾರ್ಥಿನಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಬಹಳ ಹೆಮ್ಮೆ. ಬನ್ಮಯಸ್ ಕಾಲೇಜಿನಲ್ಲಿ ನೀವು ನನಗೆ 3 ವರ್ಷ ಪದವಿಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ನೀವು ನಮಗೆ ಉಪನ್ಯಾಸಕರಾಗಿದ್ದಿರಿ. ಭಾಳ ಸಂತೋಷ. 3 ವರ್ಷವೂ ನನಗೆ ಪಾಠ ಮಾಡಿದ್ದೀರಾ. ಇವತ್ತು ನಿಮ್ಮನ್ನು ನಮ್ಮ ಚಾನಲಲ್ಲಿ ನಮ್ಮ ಅಮೋಘಂ ಕುಟುಂಬದ ಜನರ ಜೊತೆ ನಿಮ್ಮ ವಿಷಯಗಳನ್ನ ಹೇಳ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು. ಪಿ ಆರ್ ವಿಶ್ವನಾಥ ಸರ್ ಹುಟ್ಟಿದ್ದು ಶ್ರೀಲಂಕಾದ ಕೊಲಂಬೋದಲ್ಲಿ 1937 ನವೆಂಬರ್ 18ರಂದು ಇವರು ಹುಟ್ಟಿದ್ದು. ಪಿ ವಿ ರಾಮಕೃಷ್ಣ ಅಯ್ಯರ್ ಮತ್ತು ಸೀತಾಲಕ್ಷ್ಮಿ ಇವರ ತಂದೆ ತಾಯಿ. ವಿಶ್ವನಾಥ್ ಸರ್ ಅವರ ಮಡದಿ ಪುಷ್ಪ. ಮಕ್ಕಳು 3 ಜನ, ಶ್ರೀನಿವಾಸ್, ಶ್ರೀಧರ್ ಮತ್ತು ಶ್ರೀಕಾಂತ್. ಪುಷ್ಪ ಮೇಡಮ್ ಅವರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಇತಿಹಾಸದ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇನ್ನು ನಮ್ಮ ನೆಚ್ಚಿನ ವಿಶ್ವನಾಥ್ ಸರ್ ಪಿ ಆರ್ ವಿ ಸರ್ ಅಂತ ನಾವು ಹೇಳೋದು. ಪಿ ಆರ್ ವಿ ಸರ್ ಬಗ್ಗೆ ಹೇಳಬೇಕು ಅಂದರೆ, ಇವರು ಮೈಸೂರಿನ ಬನ್ಮಯ ವಾಣಿಜ್ಯ ಕಾಲೇಜಿನಲ್ಲಿ 34 ವರ್ಷ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಬನ್ಮಯಸ್ ಈವ್ನಿಂಗ್ ಕಾಲೇಜಿನಲ್ಲೂ ಸಹ, ಸಂಜೆ ಕಾಲೇಜಿನಲ್ಲೂ ಸಹ ಬೋಧಿಸಿದ್ದಾರೆ. ಅದಲ್ಲದೆ SDM ಮಹಿಳಾ ವಾಣಿಜ್ಯ ಕಾಲೇಜಿನ ಸಂಸ್ಥಾಪಕ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾಗಿ 9 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಮಹಾಜನ ಕಾಲೇಜಿನಲ್ಲಿ 5 ವರ್ಷ ಉಪನ್ಯಾಸಕರಾಗಿದ್ದರು. ನಟರಾಜ ಮಹಿಳಾ ಕಾಲೇಜು ಮೈಸೂರು, ಮುಸ್ಲಿಮ್ಸ್ ಎಜುಕೇಷನ್ ಸೊಸೈಟಿ, ಕೌಟಿಲ್ಯ ಕಾಲೇಜು ಮೈಸೂರು, ಬೆಂಗಳೂರು ಅಮ್ಮಣ್ಣಿ ಕಾಲೇಜು, ಈ ಎಲ್ಲ ಕಾಲೇಜುಗಳಲ್ಲೂ ಅವರು ವಾಣಿಜ್ಯ ವಿಷಯಗಳನ್ನು ಬೋಧಿಸಿದ್ದಾರೆ. ಮತ್ತು ಮೈಸೂರಿನ ವಿದ್ಯಾವಿಕಾಸ್ ಕಾಲೇಜಿನಲ್ಲಿ ಪಿ ಆರ್ ವಿ ಸರ್ ಡೈರೆಕ್ಟರ್ ಆಗಿದ್ದರು. ಸೇಂಟ್ ಜೋಸೆಫ್ಸ್ ಕಾಲೇಜಿನಲ್ಲೂ ಸಹ ಪಾಠ ಮಾಡಿದ್ದಾರೆ. ಒಟ್ಟು 57 ವರ್ಷ ಪದವಿ ಕಾಲೇಜುಗಳಲ್ಲಿ ನಮ್ಮ ಸರ್ ಬೋಧಿಸಿದ್ದಾರೆ. SDM MBA ಕಾಲೇಜಿನಲ್ಲೂ ಸಹ ವಿಸಿಟಿಂಗ್ ಫ್ಯಾಕಲ್ಟಿಯಾಗಿ 10 ವರ್ಷಕ್ಕಿಂತ ಹೆಚ್ಚು ಕಾಲ ಬೋಧಿಸಿದ್ದಾರೆ. ಆಲ್ಫಾ PU ಕಾಲೇಜ್ KR ನಗರಲ್ಲಿ ಅವರು ಹಾನರರಿ ಪ್ರೊಫೆಸರ್ ಆಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡಿದ್ದಾರೆ. ಈಗಲೂ ಅವರು ಪಾಠ ಮಾಡಲು ಸದಾ ಸಿದ್ಧವಾಗಿದ್ದಾರೆ. ಇಂಡಿಯನ್ ಅಕಾಡೆಮಿಯಲ್ಲಿ ಕನ್ಸಲ್ಟಿಂಗ್ ಪ್ರೊಫೆಸರ್ ಆಗಿದ್ದಾರೆ. ಲಕ್ಷ್ಮೀ ಹಯಗ್ರೀವ ಕಾಲೇಜಿನಲ್ಲಿಯೂ ಸಹ ವಾಣಿಜ್ಯ ವಿಷಯಗಳನ್ನು ಬೋಧನೆ ಮಾಡಿದ್ದಾರೆ. ಮರಿಮಲ್ ಅಬ್ಬಾಸ್ ಜೂನಿಯರ್ ಕಾಲೇಜಿನಲ್ಲಿ ಸಹ ಇವರು ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದಾರೆ. ನೋಡಿ, ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬೋಧಿಸ್ಬೋದು, ಎಷ್ಟು ವರ್ಷ ಪಾಠ ಮಾಡ್ಬೋದು, ಅಷ್ಟು ವರ್ಷ ನಮ್ಮ ಪಿ ಆರ್ ವಿ ಸರ್ ಪಾಠ ಮಾಡಿದ್ದಾರೆ. ಇದು ನಮಗೆಲ್ಲ ಭಾಳ ಹೆಮ್ಮೆಯ ವಿಷಯ. ಸರ್, ನೀವು ಬನ್ಮಯಸ್ ಕಾಲೇಜಿನಲ್ಲಿ ಪಾಠ ಮಾಡಿದ ಬಹಳ ವರ್ಷ ಅಲ್ವಾ ಸರ್? ಬನ್ಮಯಸ್ ಕಾಲೇಜಿನ ನಿಮ್ಮ ಬೋಧನೆ ಹೇಗಿತ್ತು? ಅಲ್ಲಿಯ ಒಂದು ಪರಿಸರ ಹೇಗಿತ್ತು ಸರ್? ಬನ್ಮಯ ಕಾಲೇಜಿನ ಪರಿಸರ ಬಹಳ ಉತ್ತಮವಾಗಿತ್ತು. ಗುರು ಶಿಷ್ಯರ ಬಾಂಧವ್ಯ ಅಂದರೆ ಅದು ಬನ್ಮಯ ಕಾಲೇಜಿಗೆ ನಾವು ನೋಡಬೇಕಾದ್ದು. ವಿದ್ಯಾರ್ಥಿಗಳ ಒಂದು ಸಹಕಾರ ಅತ್ಯುತ್ತಮವಾಗಿತ್ತು. ಆದ್ದರಿಂದ ಅಲ್ಲಿ ನಮಗೆ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಆಯಿತು. ಆ ಕಾಲದಲ್ಲಿ ರ್ಯಾಂಕ್ಗಳ ಸುರಿಮಳೆ ಇತ್ತು. ವಿದ್ಯಾರ್ಥಿಗಳು ಬಹಳ ಜನ ಬನ್ಮಯ ಕಾಲೇಜನ್ನೇ ಆರಿಸ್ಕೊಳ್ತಾಯಿದ್ರು. ಆದಮೇಲೆ ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಕಡೆಯಲ್ಲೂ ಲೆಕ್ಚರರ್ಸನ್ನು ಆರಿಸ್ಕೊಳ್ಬೇಕಾದ್ರೆ, ಆಫೀಸರ್ಸನ್ನು ಆರಿಸ್ಕೊಳ್ಬೇಕಾದ್ರೆ, ಅಕೌಂಟೆಂಟ್ಸನ್ನು ಕೆಲಸಕ್ಕೆ ತೊಗೊಳ್ಬೇಕಾದ್ರೆ ಅವರು ಬನ್ಮಯ ಕಾಲೇಜಿನ ಓಲ್ಡ್ ಸ್ಟೂಡೆಂಟ್ ಆಗಿದ್ದರೆ ಅವರಿಗೆ ಪ್ರಿಫರೆನ್ಸ್ ಇರ್ತಾಯಿತ್ತು. ಈ ರೀತಿ ಒಂದು ಗುಡ್ ವಿಲ್, ಒಂದು ಸುನಾಮ ಇತ್ತು. ಅದು ಈಗ ಸ್ವಲ್ಪ ಕಡಿಮೆ ಆಗ್ತಾಯಿದೆಯೋ ಅನಿಸತ್ತೆ. ಇವತ್ತು ಎಲ್ಲ ಕಡೆಯಲ್ಲೂ ಅದೇ ಒಂದು ಜಾಡ್ಯ ಬಂದ್ಬಿಟ್ಟಿದೆ. ಸರ್, ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ಸರ್. ನೀವು ಬೆಳೆದಿದ್ದೆಲ್ಲ ಶ್ರೀಲಂಕಾದಲ್ಲಿ ಅಲ್ವಾ ಸರ್? ನಾನು ಅಲ್ಲಿ ಹುಟ್ಟಿದ್ದು ಅಲ್ಲೇ. ಶ್ರೀಲಂಕಾದಲ್ಲಿ ಕೊಲಂಬೋ, ವೆಲವತ್ತ ಆ ಜಾಗದಲ್ಲಿ ಶ್ರೀ ವೈಸಾಖ ಕಾಲೇಜಿನಲ್ಲಿ ನಾನು ಹೈಸ್ಕೂಲ್ ಓದಿದ್ದು. ಅಲ್ಲಿ SSLC
1955 ನಾನು SSLC ಕೂತ್ಕೊಂಡು ಆಮೇಲಿಂದ ಅಲೆಕ್ಸಾಂಡ್ರಾ ಕಾಲೇಜಲ್ಲಿ ಉನ್ನತ ಶಿಕ್ಷಣಕ್ಕೆ ಹೋಗ್ತಾಯಿದ್ದೆ. ಆ ಟೈಮ್ನಲ್ಲಿ ಭಾಷಾ ಗೊಂದಲ ಮತ್ತು ರಾಜಕೀಯ ದೊಂಬಿ ಶುರುವಾಗಿ ನಾವು ಸ್ವದೇಶಕ್ಕೆ ತೆರಳಬೇಕಾಯಿತು. ಬಹಳ ಅರ್ಜೆಂಟಾಗಿ ಬರಬೇಕಾಯಿತು. ಬಂದುಬಿಟ್ಟು ಇಲ್ಲಿ ಬನ್ಮೇಯಾಸ್ ಕಾಲೇಜಲ್ಲಿ ನಾನೇ ಸ್ಟೂಡೆಂಟಾಗಿ ಸೇರಿದೆ. 1 ಇಯರ್ PUC, 3 ವರ್ಷ BCom. ನಾನು ಬನ್ಮೇಯ ಕಾಲೇಜಿನ ವಿದ್ಯಾರ್ಥಿನೇ. ಭಾಳ ಉತ್ತಮವಾದ ಉಪಾಧ್ಯಾಯರಿದ್ದರು, ಅತ್ಯುತ್ತಮವಾದ ಗುರುಗಳು ನನಗೆ ಬೋಧನೆ ಮಾಡಿ ಕೊನೆಗೆ ಅವರ ಆಶೀರ್ವಾದದಿಂದಾನೆ ಅವ್ರ ಜೊತೆಲೇ ಕೆಲಸ ಮಾಡೋ ಸುಯೋಗ ನನಗೆ ಸಿಕ್ತು. ಮತ್ತು ಅಲ್ಲಿ ನಿಮಗೆ ಮ್ಯಾನೇಜ್ಮೆಂಟು ಎಲ್ಲ ಹೇಗಿತ್ತು ಸರ್? ನಿಮಗೆ ಸಹಕಾರ ಕೊಡ್ತಾ ಇದ್ರ? ಬಹಳ ಚೆನ್ನಾಗಿತ್ತು. ದೆರ್ ಇಸ್ ಎ ವರ್ಡ್, ಬೆನವಲೆಂಟ್ ಡಿಕ್ಟೇಟರ್ ಅಂತಾರೆ. ಆ ಥರ ಅತ್ಯುತ್ತಮವಾಗಿ ಸ್ಟ್ರಿಕ್ಟಾಗಿದ್ದರು, ಆದರೆ ದಯಾಪರರಾಗಿದ್ದರು. ಆ ಥರ ಇತ್ತು ನಮಗೆ ವಾತಾವರಣ. ಭಾಳ ಚೆನ್ನಾಗಿತ್ತು. ನಾವು ಇನ್ನೆಲ್ಲೂ ಹೋಗಲಿಲ್ಲ. ಕೆಲಸ ಬೇಕಾದಷ್ಟು ಆಗ ನಮಗೆ ಸಿಕ್ಕೋ ಚಾನ್ಸ್ ಇತ್ತು, ಆದರೆ ಎಲ್ಲೂ ಹೋಗಲಿಲ್ಲ. ನಾವು ಬನ್ಮೇಯ ಕಾಲೇಜಲ್ಲೇ ಓದಿ ಅಲ್ಲೇ ರಿಟೈರ್ ಆಗೋ ತನಕ ಅಲ್ಲೇ ಇದ್ದು, ರಿಟೈರ್ ಆದಮೇಲೆ ಎಲ್ಲ ಕಡೆಯಲ್ಲೂ ಕರೆದ್ರು ನಮ್ಮನ್ನು. ಇಲ್ಲಿಯ ಸ್ಟೂಡೆಂಟು, ಇಲ್ಲಿಯ ಟೀಚರು ಅಂತ ಎಲ್ಲ ಕಡೆಯಲ್ಲೂ ಕರೆದು ಬೇರೆ ಕಡೆಗೆ ಹೋಗೋಕ್ಕೂ ಅನುಕೂಲ ಆಯಿತು. ಸರ್, ನೀವು ಅಧ್ಯಾಪಕ ವೃತ್ತಿನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಸರ್? ಐ ಬಿಕೇಮ್ ಎ ಟೀಚರ್ ಬೈ ಚಾಯ್ಸ್, ನಾಟ್ ಬೈ ಚಾನ್ಸ್. ಇದು ಆಕಸ್ಮಿಕ ಅಲ್ಲ, ಇದು ಆಯ್ಕೆ. ಭಾಳ ಇಷ್ಟ. ಯಾಕೆಂದರೆ ನಮ್ಮ ತಂದೆಯವರು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದರು, ಲಂಡನ್ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದರು. ಚಿಕ್ಕ ವಯಸ್ಸಿಂದ ನನಗೆ ಪಾಠ ಹೇಳೋದ್ರಲ್ಲಿ ಭಾಳ ಆಸಕ್ತಿ ಇತ್ತು. ಆಮೇಲೆ ವಿದ್ಯಾದಾನ ಮಾಡೋಕ್ಕೊಂದು ಚಾನ್ಸ್ ಸಿಕ್ಕಲಿ, ಒಂದು ಉಪಯೋಗ ಆಗಲಿ ಜನಕ್ಕೆ ಅಂಥೇಳಿ ನಾನು ಈ ಕೆಲಸವನ್ನು ಆಯ್ಕೆ ಮಾಡಿಕೊಂಡೆ. ಈಗಲೂ ನೀವು ಪಾಠ ಮಾಡ್ತೀರಾ? ಎಲ್ಲ ಕರೆದ್ರು ಈಗಲೂ ನೀವು ಮಾಡೋಕ್ಕೆ ತಯಾರಿದ್ದೀರಾ? ಈಗೂ ತಯಾರಾಗಿದ್ದೀನಿ. ಅದು ಈಗ ವಾತಾವರಣ ಅಷ್ಟು ಸರಿ ಇಲ್ಲ, ಅದಕ್ಕೆ ನಮಗೂ ವಯಸ್ಸಾಯಿತು. ಜೊತೆಗೆ ಯುವಕರಿಗೆ ಚಾನ್ಸ್ ಇರಲಿ ಅಂದ್ಬಿಟ್ಟು ನಾವು ಸ್ವಲ್ಪ ಹಿನ್ನಡೆದಿದ್ವಿ. ಬಟ್ ಈಗಲೂ ಈಗ ದುಡ್ಡು ತೊಗೊಳ್ಳಲ್ಲ, ಫ್ರೀಯಾಗಿ ಎಲ್ಲಾದರೂ ಕರೆದರೆ ಫ್ರೀ ಆನರರಿ ಸರ್ವಿಸ್ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಅನೇಕ ಕಡೆಗಳಲ್ಲಿ ಕರೆದು ನಮ್ಮನ್ನು ಉಪಾಧ್ಯಾಯರನ್ನು ಸೆಲೆಕ್ಟ್ ಮಾಡೋಕ್ಕೆ ನಮ್ಮನ್ನು ಕರೀತಾರೆ, ಅಥವಾ ಪಾಠ ಮಾಡೋಕ್ಕೆ ಕರೀತಾರೆ, ಅಥವಾ ಡಿಸ್ಕಷನಿಗೆ ಕರೀತಾರೆ. ಎಲ್ಲ ಥರದ ಈಗ ಹೊಸ ಸಿಲೆಬಸ್, ನ್ಯೂ ಎಜುಕೇಷನ್ ಪಾಲಿಸಿ, ಅದ್ರ ಬಗ್ಗೆ ಅದ್ರ ಬಗ್ಗೆ ಸಿಲೆಬಸ್ ಫಾರ್ಮ್ ಮಾಡಲಿಕ್ಕೆ STM ಕಾಲೇಜಲ್ಲಿ ಒಂದು ಕಮಿಟಿ ಮಾಡಿ ನನ್ನನ್ನು ಅಲ್ಲಿ ಅಪಾಯಿಂಟ್ ಮಾಡಿಕೊಂಡಿದ್ದಾರೆ. ಸರ್, ನೀವು ವಾಣಿಜ್ಯ ವಿಭಾಗದಲ್ಲಿ, ಅಂದರೆ ವಾಣಿಜ್ಯದ ವಿಷಯಗಳನ್ನೇ ಸುಮಾರು 60 ವರ್ಷ ಹೆಚ್ಚು ಕಡಿಮೆ ಬೋಧನೆ ಮಾಡಿದ್ದೀರಾ. ವಾಣಿಜ್ಯದ ಬಗ್ಗೆ, ಅಂದರೆ ಕಾಮರ್ಸ್ ಬಗ್ಗೆ ಹೇಳಿ ಸರ್. ಅಂದರೆ ಕಾಮರ್ಸ್ ಯಾಕೆ ಬೇಕು ಈಗಿನ ಪ್ರಪಂಚಕ್ಕೆ, ಮತ್ತು ಮೊದಲು ಅದರದ ಒಂದು ಪ್ರಾಮುಖ್ಯತೆ ಇತ್ತಲ್ವ ಸರ್? ಈಗ ಸುಮಾರು 50 ವರ್ಷದ ಹಿಂದೆ, 50-60 ವರ್ಷದ ಹಿಂದೆ ನಾನು ಈ ಉದ್ಯೋಗ ಪ್ರಾರಂಭ ಮಾಡಿದ್ದು. ಆಗ ಇಷ್ಟು ಕಾಮರ್ಸ್ ಬೆಳೆದಿರಲಿಲ್ಲ. ವಾಣಿಜ್ಯ ಅದು ಒಂದು ಸಬ್ಜೆಕ್ಟ್ ಆಗಿತ್ತು. ಅದು ಇವತ್ತು ಅದೇ ಮೇನ್ ಸಬ್ಜೆಕ್ಟ್ ಆಗಿದೆ. ಈಗ ಪ್ರಪಂಚದಲ್ಲಿ ವಹಿವಾಟುಗಳು ಜಾಸ್ತಿ, ವಾಣಿಜ್ಯ ವಹಿವಾಟುಗಳು ಜಾಸ್ತಿ, ವ್ಯಾಪಾರ, ಅಂತಾರಾಷ್ಟ್ರೀಯ ವ್ಯಾಪಾರ ಇದೆ. ಆಮೇಲೆ ಬ್ಯಾಂಕ್ಗಳ ವ್ಯವಹಾರಗಳು ಜಾಸ್ತಿ ಇದೆ, ಕಾರ್ಖಾನೆಗಳಿದೆ. ಆದ್ದರಿಂದ ಖಂಡಿತವಾಗಿ ಈ ಕಾಮರ್ಸ್ ಇನ್ನೂ, ಉದಾಹರಣೆಗೆ ಮಹಾರಾಣೀಸ್ ಕಾಲೇಜಲ್ಲಿ ಆಗ ಒಂದು ಕಾಲದಲ್ಲಿ 1 ಸೆಕ್ಷನ್ ಇತ್ತು, ಇವತ್ತು 14 ಸೆಕ್ಷನ್ ಇದೆ. ಆದ್ದರಿಂದ ಇದಕ್ಕೆ ಒಳ್ಳೆಯ ಫ್ಯೂಚರ್ ಇದೆ. ಅದರಲ್ಲೂ ಈಗ ಹೆಣ್ಮಕ್ಳು ಜಾಸ್ತಿ ಈಗ ವಾಣಿಜ್ಯದ ಕಡೆಗೆ ಬರ್ತಾಯಿದ್ದಾರೆ, ಹಿಂದೆ ಬರ್ತಾ ಇರಲಿಲ್ಲ. ಒಂದು ಕಾಲದಲ್ಲಿ ಹೆಣ್ಮಕ್ಳಿಗೆ ನಾನು ಪ್ರಾರಂಭ ಮಾಡಿದೆ. ನಾನೇ ಒನ್ ಆಫ್ ದಿ ಪಯನಿಯರ್ಸ್ ಇನ್ ಇಂಟ್ರೊಡ್ಯೂಸಿಂಗ್ ಕಾಮರ್ಸ್ ಫಾರ್ ಗರ್ಲ್ಸ್. ಆಗ ಪೇರೆಂಟ್ಸ್ ಎಲ್ಲ ಬಂದುಬಿಟ್ಟು ನನಗೆ ನಮ್ಮ ಮಕ್ಕಳನ್ನು ಅಡ್ಡದಾರಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ತಮಾಷೆ ಮಾಡಿದ್ರು, ಗೇಲಿ ಮಾಡಿದರು. ಆದರೆ ಇವತ್ತು ಅವರೇ ಕಳಿಸ್ತಾ ಇದ್ದಾರೆ. ಅದು ಹೆಂಗಸರು ಗಂಡಸರು ಭೇದ ಭಾವನ ಬೇಡ.
ಎಲ್ಲರೂ ಕಾಮರ್ಸ್ಗೆ ಓದಿದರೆ ಅದರಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಇದೆ, ಅಭಿವೃದ್ಧಿ ಹೊಂದೋಕ್ಕೆ ಚಾನ್ಸ್ ಇದೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಅಭಿಪ್ರಾಯ. ಹೌದು ಸರ್. ಮತ್ತು ಈಗಿನ ಒಂದು ಶಿಕ್ಷಣ ವ್ಯವಸ್ಥೆ ಬಗ್ಗೆ ಏನು ನಿಮ್ಮ ಅನಿಸಿಕೆಗಳನ್ನ ಹೇಳಿ ಸರ್. ಅಂದರೆ ಹಿಂದೆನೂ ನೋಡಿದ್ದೀರಾ, ಈಗಲೂ ನೀವು ಪ್ರಸ್ತುತದಲ್ಲೂ ಎಲ್ಲ ಕಾಲೇಜುಗಳನ್ನ ನೋಡ್ತಿದ್ದೀರಾ. ಆ ಈ ವಿದ್ಯಾಭ್ಯಾಸದ ಒಂದು ಅಭಿವೃದ್ಧಿ ಚೆನ್ನಾಗಿದೆ. ಎಲ್ಲ ಓದ್ತಾ ಇದ್ದಾರೆ, ಓದದೇ ಇರೋರೇ ಇಲ್ಲ. ಆದರೆ ಒಂದು ಬಹಳ ಬೇಜಾರಾಗುವ ಸಂಗತಿ ಅಂದರೆ ಕ್ವಾಲಿಟಿ ಈಸ್ ಗೋಯಿಂಗ್ ಡೌನ್. ನಾವು ಕಾಲೇಜ್ಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ವಿಶ್ವವಿದ್ಯಾನಿಲಯಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಉಪಾಧ್ಯಾಯರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಆದರೆ ಆ ದರ್ಜೆ, ಯಾವ ದರ್ಜೆನ ಪಾಠ ಮಾಡಬೇಕು ಅದು ಸ್ವಲ್ಪ ಯೋಚನೆ ಮಾಡಬೇಕಾದ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಇದಕ್ಕೆ ಅನೇಕ ಕಾರಣಗಳಿದೆ. ಮೊದಲು ನನ್ನ ಅನಿಸಿಕೆ, ಉಪಾಧ್ಯಾಯರಿಗೆ ಮೊದಲು ಬೇಕಾದ ವೇತನ, ಸಂಬಳ ಬರಬೇಕು, ಉದ್ಯೋಗ ಖಾತ್ರಿ ಆಗಬೇಕು. ಆ ಖಾತ್ರಿ ಆಗಿದ್ದಾಗ ಆಗ ಮನಃಶಾಂತಿ ಇರುತ್ತೆ, ಅವರು ಚೆನ್ನಾಗಿ ಪಾಠ ಮಾಡೋಕ್ಕೆ ಅವಕಾಶ ಆಗುತ್ತೆ. ಆದರೆ ಉದ್ಯೋಗವೇ ಖಾತ್ರಿ ಇಲ್ಲದೇ ಇದ್ದಾಗ, ಅದೇ ಟೆಂಪರರಿ ಆಗಿದಾಗ ಇನ್ನು ಹೇಗೆ ಪಾಠ ಮಾಡೋಕ್ಕಾಗತ್ತೆ? ಗಮನ ಇಟ್ಟು ಪಾಠ ಮಾಡಬೇಕಾದ್ರೆ, ಕಷ್ಟಪಟ್ಟು ಪಾಠ ಮಾಡಬೇಕಾದ್ರೆ ಮೊದಲು ಅವನ ಭವಿಷ್ಯ ಚೆನ್ನಾಗಿರಬೇಕು. ಆದ್ದರಿಂದ ನನ್ನ ಕೋರಿಕೆ ಏನು ಅಂದರೆ, ಉಪಾಧ್ಯಾಯ ವೃತ್ತಿಗೆ ಬರೋವರಿಗೆ ಪ್ರೋತ್ಸಾಹ ಕೊಡಬೇಕು. ಅದರಲ್ಲೂ ಬುದ್ಧಿವಂತರಿಗೆ ಸಂಬಳ ಎಲ್ಲ ಕೊಟ್ಟು, ಸಂಬಳ ಸುಮ್ಮನೆ ಜಾಸ್ತಿ ಸಂಬಳ ಕೊಡೋದಲ್ಲ, ಕೊಡೋ ಸಂಬಳ ಖಾತ್ರಿ ಆಗಬೇಕು, ಅದು ಪರ್ಮನೆಂಟ್ ಆಗಬೇಕು, ಸೇವಾ ಭದ್ರತೆ ಬೇಕು. ಆ ಕೊಟ್ಟಾಗ ಖಂಡಿತ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಖಂಡಿತ ನಮ್ಮ ಒಳ್ಳೆಯ ದಿನಗಳನ್ನು ನೋಡ್ಬೋದು. ಅಂದರೆ ನೀವು ಹೇಳೋದು ಈಗ, ಅಂದರೆ ನಮ್ಮ ಅಧ್ಯಾಪಕರಲ್ಲೇ ಉಪನ್ಯಾಸಕರಲ್ಲಿ ಕೆಲವರು ಅರೆಕಾಲಿಕ ಇದ್ದಾರೆ, ಕೆಲವರು ಪರ್ಮನೆಂಟ್ ಆಗಿದ್ದಾರೆ ಅಲ್ವಾ ಸರ್? ಆ ಥರ ಒಂದು ವ್ಯವಸ್ಥೆ ಬೇಡ. ಈಗ ಏನಾಗಿದೆ ಅಂದರೆ, ಇವತ್ತು ಕೆಲವರು ಪರ್ಮನೆಂಟಾಗಿ ಅವರಿಗೆ 2 ಲಕ್ಷ ರೂಪಾಯಿ ಸಂಬಳ ಬರುತ್ತೆ. ಅದೇ ಕೆಲಸವನ್ನು ಮಾಡೋ ಇನ್ನೊಬ್ಬರಿಗೆ ಮ್ಯಾನೇಜ್ಮೆಂಟ್ ಪರ್ಮನೆಂಟ್ ಅಂಥೇಳಿ 50,000 ರೂಪಾಯಿ 60,000 ರೂಪಾಯಿ ಕೊಡ್ತಾರೆ. ಇನ್ನು ಕೆಲವರಿಗೆ ಹೆದರಿಸಿ ಬೆದರಿಸಿ ಅವರಿಗೆ 10-20 ಸಾವಿರ ಸಂಬಳ. ಈ ಒಂದು ಡಿಸ್ಕ್ರಿಪ್ಯಾನ್ಸಿ ಇದು ಇರಬಾರ್ದು. ಇದು ಸಮಾನತೆ ಬೇಕು. ಆಮೇಲೆ ಒಂದು ಧೈರ್ಯ ಬೇಕು. ಒಬ್ಬ ಉಪಾಧ್ಯಾಯ ಧೈರ್ಯವಾಗಿ ಪಾಠ ಮಾಡೋಕ್ಕೆ ಅವರಿಗೆ ಶಕ್ತಿ ಬೇಕು. ಆ ಶಕ್ತಿ ತುಂಬೋಕ್ಕೆ ಏನು ಮಾಡಬೇಕು? ಸರ್ಕಾರದವರಾಗಲಿ ಅಧಿಕಾರಿಗಳು ಮಾಡಬೇಕು. ಇಲ್ಲದೇ ಇದ್ದರೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಸರ್, ವಿದ್ಯಾರ್ಥಿಗಳ ಬಗ್ಗೆ ಹೇಳಿ ಸರ್. ಆವಾಗ ಹೇಗಿದ್ದರು, ಇವಾಗ ಹೇಗಿದ್ದರು ವಿದ್ಯಾರ್ಥಿಗಳು, ಅದನ್ನು ಹೇಳಿ ಸರ್. ಅಧ್ಯಾಪಕರು ಮತ್ತು ಶಿಷ್ಯರು ಅವರ ಸಂಬಂಧದ ಬಗ್ಗೆ ಹೇಳಬೇಕಾಗತ್ತೆ. ಅದು ಅತ್ಯುತ್ತಮವಾಗಿತ್ತು ಹಿಂದೆ. ಇವತ್ತು ಅಷ್ಟು ಚೆನ್ನಾಗಿಲ್ಲ. ಇದಕ್ಕೆ ಕಾರಣ ನಮ್ಮ ಅಧ್ಯಾಪಕರು ಸ್ವಲ್ಪ ಯೋಚನೆ ಮಾಡಬೇಕಾದ್ದೆ. ನಾವು ಪಾಠ ಮಾಡುವುದನ್ನ ನಿಸ್ವಾರ್ಥತೆಯಿಂದ ಚೆನ್ನಾಗಿ ಶ್ರದ್ಧೆಯಿಂದ ಪಾಠ ಮಾಡಿದರೆ ವಿದ್ಯಾರ್ಥಿಗಳು ಖಂಡಿತ ನಮ್ಮನ್ನು ಕಂಡ್ರೆ ಗೌರವದಿಂದ ಪ್ರೀತಿಯಿಂದ ಇರ್ತಾರೆ. ನಾವು ನಮ್ಮ ಕರ್ತವ್ಯ ಲೋಪ ಮಾಡಿದ್ರೆ ಖಂಡಿತ ವಿದ್ಯಾರ್ಥಿಗಳ ವಿಶ್ವಾಸ ಇರೋಲ್ಲ ಅಷ್ಟೇ. ಆದ್ದರಿಂದ ಅದು ಹೇಗೆ ಇದನ್ನು ಸರಿ ಮಾಡೋದು ಅನ್ನೋದು ನನಗಂತೂ ಅರ್ಥವಾಗ್ತಾ ಇಲ್ಲ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ಉಪಾಧ್ಯಾಯರ ಆಯ್ಕೆಯಲ್ಲಿ ನಿಷ್ಪಕ್ಷಪಾತವಾದ ಒಂದು ಆಯ್ಕೆ ಆಗಬೇಕು. ಮೆರಿಟ್ ಇರೋವರು, ಅರ್ಹತೆ ಇರೋವರಿಗೆ ಆದ್ಯತೆ ಕೊಡಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಆಗ ತಾನಾಗೇ ಎಲ್ಲ ಇಂಪ್ರೂವ್ ಆಗುತ್ತೆ, ಉತ್ತಮವಾಗುತ್ತೆ, ವಿದ್ಯಾಭ್ಯಾಸದ ದರ್ಜೆ ಮೇಲಕ್ಕೆ ಹೋಗುತ್ತೆ.
ಇವತ್ತು ಇಷ್ಟು ಕಾಲೇಜ್ಗಳಿದೆ. ಇದಕ್ಕೆ ಹೆಸರು ನಾವು ಹೇಳ್ತೀವಿ ಕಾಸು ಕೊಸರಗೊಂದು ಅಂತ. ಬೀದಿಲಿ ಕಾಲೇಜ್ಗಳಿದೆ, ಬೀದಿಲಿ ಯೂನಿವರ್ಸಿಟಿ ಇದೆ. ಆದರೆ ಅವರ ಮಾಡ್ತಾ ಇರೋದು ಯಾವ ದರ್ಜೆ ಪಾಠ ಮಾಡ್ತಾಯಿದ್ದಾರೆ, ಯಾವ ದರ್ಜೆ ವಿದ್ಯಾರ್ಥಿಗಳು ಈಚೆಗೆ ಬರ್ತಾಯಿದ್ದಾರೆ ಅನ್ನೋದನ್ನು ಸ್ವಲ್ಪ ಗಮನಿಸಿದರೆ ಸ್ವಲ್ಪ ಗಾಬರಿ ಆಗುತ್ತೆ. ಅದಕ್ಕೆ ಸರಿಯಾದ ಕ್ರಮ ತೆಗೆದುಕೊಳ್ಳದೆ ಇದ್ದರೆ ನಮ್ಮ ಭವಿಷ್ಯ ಭಾಳ ಕಷ್ಟ. ಸರ್, ನಿಮ್ಮ ಇಷ್ಟು ವರ್ಷದ ಅಧ್ಯಾಪಕ ವೃತ್ತಿಯ ಅನುಭವಗಳನ್ನ ಹೇಳಿ ಸರ್. ಈಗ ಇದುವರೆಗೆ ಸುಮಾರು 57 ವರ್ಷ ಪಾಠ ಮಾಡಿ ಸುಮಾರು 15-16 ಕಾಲೇಜುಗಳಿಗೆ ನಾನು ಭೇಟಿ ಕೊಟ್ಟಿದ್ದೀನಿ. ಇದರಲ್ಲಿ ಅತ್ಯುತ್ತಮವಾದ ಅನುಭವ ನನಗಾಗಿದ್ದು ಬನಮಯ್ಯ ಕಾಲೇಜಲ್ಲಿ. ಅಲ್ಲಿ ನಮ್ಮ ಗುರುಗಳಿದ್ದರು, ಆಗ ನಾವಿದ್ವಿ, ನಮ್ಮ ಶಿಷ್ಯರು ಇದ್ದರು. ಇದು ಒಂದು ತರಹ ಪರಂಪರೆ, ಗುರು ಪರಂಪರೆ ಭಾಳ ಚೆನ್ನಾಗಿತ್ತು. ಅದ್ರ ಬಗ್ಗೆ ಹ್ಯಾಟ್ಸ್ ಆಫ್, ಇನ್ನು ಮಾತಾಡೋ ಹಾಗೆ ಇಲ್ಲ. ಅದಾದ ಮೇಲೆ ನಾನು STM ವಿಮೆನ್ಸ್ ಕಾಲೇಜಲ್ಲಿ ನಾನೇ ಸ್ಥಾಪನೆ ಮಾಡಿ ಡಿಪಾರ್ಟ್ಮೆಂಟನ್ನು ಶುರು ಮಾಡಿದೆ. 9 ವರ್ಷ ಅಲ್ಲಿದ್ದೆ. ಅಲ್ಲೂ ಪರವಾಗಿಲ್ಲ, ಚೆನ್ನಾಗಿತ್ತು. ಅಲ್ಲಿ ವೀರೇಂದ್ರ ಹೆಗಡೆಯವರ ಆಶೀರ್ವಾದ, ಅವರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾಗಿ ನಡೀತು. ಅದಾದ ಮೇಲೆ ಕೆಲವು ಕಡೆಯಲ್ಲಿ ನಾನು ನೋಡಿದಾಗ ಬೆಂಗಳೂರು ಮಹಾರಾಣಿ ಅಮ್ಮಣಿ ಕಾಲೇಜು, ಆಮೇಲೆ ಮೈಸೂರಿನಲ್ಲಿ ವಿದ್ಯಾ ವಿಕಾಸ್ ಕಾಲೇಜು, ಮತ್ತು ಮೈಸೂರಿನಲ್ಲಿ ಇನ್ನೂ ಅನೇಕ ಕಾಲೇಜುಗಳು ಆ ಮಟ್ಟಕ್ಕೆ ಬರಲಿಲ್ಲ. ಇದಕ್ಕೆ ಕಾರಣ ಅನೇಕ. ಮುಖ್ಯವಾದ್ದು ದಿ ಪ್ರೊಫೆಷನಲ್ ಜೆಲಸಿ ಅಮಾಂಗ್ ದಿ ಟೀಚರ್ಸ್ ಆ್ಯಂಡ್ ಸೆಲ್ಫಿಶ್ ಆ್ಯಟಿಟ್ಯೂಡ್ ಆಫ್ ದಿ ಮ್ಯಾನೇಜ್ಮೆಂಟ್. ಆಮೇಲೆ ಲ್ಯಾಕ್ ಆಫ್ ಅಕಾಡೆಮಿಕ್ ಫ್ರೀಡಮ್. ಈಗ ಇದೆಲ್ಲ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಹಿಂದೆ ಇದ್ದ ಕಾಲೇಜಲ್ಲಿದ್ದ ಒಂದು ಆತ್ಮೀಯತೆ ಈ ಬೇರೆ ಕಾಲೇಜ್ಗಳಲ್ಲಿ ನನಗೆ ಕಾಣಲಿಲ್ಲ. ಇಷ್ಟೇ ಅಲ್ಲದೆ ಒಬ್ಬರನ್ನೊಬ್ಬರನ್ನ ಅನುಮಾನ ದೃಷ್ಟಿಯಿಂದಾನೇ ನೋಡೋದು. ಆಗ ಏನಾಗತ್ತೆ, ಹುಡುಗರ ಮೇಲೆ ಹತೋಟಿ ತಪ್ಪತ್ತೆ, ಹುಡುಗರಿಗೂ ಸಮಾಧಾನ ಆಗೋದಿಲ್ಲ, ಪಾಠ ಪ್ರವಚನಗಳು ಸರಿಯಾದ ರೀತಿಯಲ್ಲಿ ನಡೆಯೋದಿಲ್ಲ. ಮುಖ್ಯವಾಗಿ ಎ ಟೀಚರ್ ಶುಡ್ ಬಿ ಎನ್ ಎಟರ್ನಲ್ ಸ್ಟೂಡೆಂಟ್. ಬೇರೆ ಇನ್ನೇನು ಇಲ್ಲ, ಆಲ್ಟರ್ನೇಟಿವೇ ಇಲ್ಲ. ಟೀಚರ್ ಚೆನ್ನಾಗಿ ಓದಿದ ಮೇಲೆ ಅವನು ಚೆನ್ನಾಗಿ ಪಾಠ ಮಾಡೇ ಮಾಡ್ತಾನೆ. ಆಗ ಎಲ್ಲ ಸಮಸ್ಯೆಗಳಿಗೂ ಬಗೆಹರಿಯುತ್ತೆ. ಇದು ಈ ಮುಖ್ಯವಾದ ಅಂಶ. ಅದು ಮಾಡ್ಕೊಂಡ್ಬಿಟ್ರೆ ಮುಖ್ಯವಾಗಿ ಇದೇನೂ ಇಲ್ಲ. ಬರೀ ಯೂನಿವರ್ಸಿಟಿ ಸಂಖ್ಯೆಗಳನ್ನು ಜಾಸ್ತಿ ಮಾಡೋದು, ಅಥವಾ ಕಾಲೇಜ್ಗಳನ್ನು ಜಾಸ್ತಿ ಮಾಡೋದು, ಅಥವಾ ಕಾಲೇಜಿನ ಅಟಾನಮಸ್ ಅನ್ನೋದು ಹೆಡಿಂಗ್ ಹಾಕ್ಕೊಳ್ಳೋದು, ಅಥವಾ ಕಾಲೇಜೇ ಏಕ್ದಮ್ ಯೂನಿವರ್ಸಿಟಿ ಆಗಿಬಿಡೋದು, ಇದೆಲ್ಲ ನೋಡಿದಾಗ ಸ್ವಲ್ಪ ನಗು ಬರುತ್ತೆ. ಇಲ್ಲಿ ಯಾರೂ ಹತೋಟಿ ಇಲ್ಲ. ಹತೋಟಿ ಇಲ್ಲದೆ ಕೆಲಸ ಸರಿಯಾಗಿ ನಡೆಯೋದಿಲ್ಲ. ಅದೇ ಇವತ್ತಿನ ದುರ್ದೈವಕ್ಕೆ ಕಾರಣ, ದುಸ್ಥಿತಿ ಕಾರಣ. ಹತೋಟಿ ತಪ್ಪಿದೆ. ಈ ಹಿಂದೆ ಇದ್ದ ಹತೋಟಿ ಬರಬೇಕು, ಹಳೆಯ ಸಿಸ್ಟಮ್ಗಳೇ ಬರಬೇಕು. ಎಲ್ಲನೂ ನಾನು ಹೊಸದಾಗಿ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಪರ್ಸನಲ್ ಟಚ್, ವೈಯಕ್ತಿಕ ಸಂಬಂಧ ಇರಬೇಕು. ಎಲ್ಲನೂ ಆನ್ಲೈನು, ಎಲ್ಲನೂ ಮೆಕ್ಯಾನಿಕಲ್ಲು ಆದರೆ ಆಗೋದಿಲ್ಲ. ಅದಕ್ಕೆ ಅದೇ ಕಾರಣ. ಸರ್, ನಿಮ್ಮ ಇಷ್ಟು ವರ್ಷದ ಅಧ್ಯಾಪಕ ವೃತ್ತಿಯಲ್ಲಿ ಯಾವುದಾದ್ರೂ ಒಂದು ವಿಶೇಷ ಘಟನೆ ಹಂಚ್ಕೋಬೇಕು ಅಂತ ಇದೆಯಾ ಸರ್ ನಿಮಗೆ? ಖಂಡಿತ.
ಒಂದು ನಾನು STM ವಿಮೆನ್ಸ್ ಕಾಲೇಜಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟಾಗಿ ಕೆಲಸ ಮಾಡ್ತಾಯಿದ್ದ ಸಮಯದಲ್ಲಿ ಉತ್ತಮವಾದ ಅಧ್ಯಾಪಕರನ್ನು ಆರಿಸ್ಕೊಳ್ಬೇಕು, ಆಹ್ವಾನಿಸಬೇಕು, ಅವರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ಹುಡುಕ್ತಾಯಿದ್ದೆ. ಆಗ ಒಂದು ಸಂದರ್ಭದಲ್ಲಿ ನಾನು ಮಹಾಜನ ಕಾಲೇಜ್ ಕಡೆ ಹೋದೆ. ಅಲ್ಲಿ ಒಬ್ಬರು ಯುವಕ, ಯಂಗ್ ಮ್ಯಾನ್, ಸೂರ್ಯನಾರಾಯಣ್ ಇದ್ದರು. KS ಸೂರ್ಯನಾರಾಯಣ್ ಅವರ ಹೆಸರು. ಅವರು ಅಲ್ಲಿದ್ದರು. ಏನಪ್ಪ ಬರ್ತೀಯ ಅಂತ ಕೇಳಿದೆ. ಅಗತ್ಯವಾಗಿ ಬರ್ತೀನಿ, ಈಗ ನನಗೇನು ಸಂಬಳ ಬರ್ತಾಯಿದೆ ಇದಕ್ಕಿಂತ 1,000 ರೂಪಾಯಿ ಆದರೂ ಜಾಸ್ತಿ ಸಿಕ್ಕಿದರೆ ಬರ್ತೀನಿ ಅಂದರು. ನಾನು ಒಪ್ಪದೆ, ಕರೆದೆ. ಅವರು ಬಂದರು, ಪಾಠ ಮಾಡಿದ್ರು. ಮೊದಲನೇ ಪಾಠದಲ್ಲಿ ಹುಡುಗರೆಲ್ಲ ಭಾಳ ಖುಷಿಪಟ್ಟರು, ಸಂತೋಷಪಟ್ಟರು. ನಮ್ಮ ಪ್ರಿನ್ಸಿಪಾಲು ಒಪ್ಕೊಂಡ್ರು. ಹಿ ವಾಸ್ ಅಪಾಯಿಂಟೆಡ್ ಆನ್ ದಿ ಸ್ಪಾಟ್. ಆಮೇಲೆ ನಮ್ಮ ಜೊತೆಯಲ್ಲೇ ಇದ್ದರು. ಹಾಗೆ ನನ್ನ ಜೊತೆಯಲ್ಲೇ ಬೆಂಗಳೂರಿನಲ್ಲಿ ಮಹಾರಾಣಿ ಅಮ್ಮಡಿ ಕಾಲೇಜಿಗೂ ಬಂದಿದ್ದರು. ಅಲ್ಲೂ MCOM ಕ್ಲಾಸ್ ತೊಗೊಂಡ್ರು. ಅಲ್ಲೂ ಉತ್ತಮವಾದ ಸೇವೆ ಮಾಡಿ ಒಂದು ತಿಂಗಳಲ್ಲಿ ಅವರು ಭಾಳ ಉತ್ತಮವಾದ ಒಬ್ಬರು ಉಪಾಧ್ಯಾಯರು ಅನ್ನಿಸ್ಕೊಂಡ್ರು. ಆಮೇಲೆ ಅವರಿಗೆ ಬೇಕಾದಷ್ಟು ಕಡೆ ಆಫರ್ಸ್ ಬಂತು. ಕೊನೆಗೆ ಅವರು ವಿದೇಶಕ್ಕೆ ಹೊರಟೋದ್ರು. ಹೆಚ್ಚು ಕಡಿಮೆ 1.5 ಲಕ್ಷ 2 ಲಕ್ಷ ಸಂಬಳ ಆಫರ್ ಮಾಡಿದರು. ಮತ್ತು ಎಲ್ಲ ಕಡೆಯಲ್ಲೂ ವಿದೇಶದ ಅನುಭವವನ್ನು ಪಡೆದು ರಿಸರ್ಚ್ ಮಾಡಿ PhD ತೊಗೊಂಡು ಈಗ ವಾಪಸ್ ಇಂಡಿಯಾಗೆ ಬಂದಿದ್ದಾರೆ, ಬೆಂಗಳೂರಲ್ಲಿದ್ದಾರೆ. ಅತ್ಯುತ್ತಮವಾದ ಒಂದು ಕಾಲೇಜನ್ನು ಇಂಡಿಯನ್ ಅಕಾಡೆಮಿ ಅಂತ ನಡೆಸ್ತಾ ಇದ್ದಾರೆ. ಅದು ಒಂದು ಭಾಳ ಉತ್ತಮವಾದ ನನ್ನ ಒಂದು ಭಾಳ ಖುಷಿ ಕೊಡುವಂಥ ಒಂದು ಸನ್ನಿವೇಶ ಅದೊಂದು. ಇಷ್ಟೇ ಅಲ್ಲದೆ ನಮ್ಮ ಸ್ಟೂಡೆಂಟ್ಸು ಅಷ್ಟೇ. ಕೆಲವರು ಭಾಳ ಚೆನ್ನಾಗಿ ಓದ್ತಾಯಿದ್ರು. ಆ ಕಾಲದಲ್ಲಿ ರ್ಯಾಂಕ್ಗಳ ಸುರಿಮಳೆ ಆಯಿತು. ಬನ್ಮಯ್ಯಸ್ ಕಾಲೇಜಲ್ಲಿ ಇರೋದು 10 ರ್ಯಾಂಕ್ ಇರೋದೆ. 10 ರ್ಯಾಂಕಲ್ಲಿ 7 ರ್ಯಾಂಕ್ ಬನ್ಮಯ್ಯಸ್ ಕಾಲೇಜಿಗೆ ಬಂತು BBM ಅಲ್ಲಿ ಅಂತಂದರೆ ಅದು ಸಣ್ಣ ಸಾಧನೆ ಅಲ್ಲ. ಅಂಥ ಒಂದು ಅದು 1996ರಲ್ಲಿ ನಾನು ರಿಟೈರ್ ಆಗ್ತಾ ಇದ್ದ ಕೊನೆ ನನಗೆ ಉಡುಗೊರೆ ಕೊಟ್ಟಿದ್ದಾರೆ ನಮ್ಮ ಸ್ಟೂಡೆಂಟ್ಸು. 10 ರ್ಯಾಂಕಲ್ಲಿ 7 ರ್ಯಾಂಕ್ ನಮ್ಮ ಕಾಲೇಜಿಗೆ ಬಂತು. ಅದು ಬಹಳ ನನಗೆ ಸಂತೋಷ ಮಾಡ್ತು. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಸಂತೋಷ ಆಗಿದ್ದು, ನಾನು ಓದಿದ ಕಾಲೇಜಲ್ಲೇ ನಮ್ಮನ್ನು ಗುರುತಿಸಿ ಬನ್ನಿ ಜೊತೆಯಲ್ಲಿ ಕೆಲಸ ಮಾಡೋಣ ಅಂಥೇಳಿ ನಮಗೆ ಅವಕಾಶ ಕೊಟ್ಟಿದ್ದು ನಮ್ಮ ಗುರುಗಳಿಗೆ ನಾನು ಪ್ರಣಾಮವನ್ನು. ಸರ್ ಅವ್ರ ಹೆಸರು ಸರ್, ನಿಮ್ಮ ಗುರುಗಳ ಹೆಸರು? ಗುರುಗಳ ಹೆಸರು ನಮ್ಮ ಪ್ರಿನ್ಸಿಪಾಲ್ BV ಬನ್ಮಯ್ಯ. ಪ್ರಿನ್ಸಿಪಾಲ್ ಸ್ಥಾಪನೆ ಮಾಡಿದ್ದು ಈ ಕಾಲೇಜು BV ಬನ್ಮಯ್ಯ. ಆಮೇಲೆ ವೈಸ್ ಪ್ರಿನ್ಸಿಪಾಲ್ ಆಗಿದ್ದಾಗ ವೈಸ್ ಪ್ರಿನ್ಸಿಪಾಲ್ HS ಕೃಷ್ಣಸ್ವಾಮಿ ಅಯ್ಯಂಗಾರ್, HSK ಅಂತ ಅವರು ಭಾಳ ಉತ್ತಮವಾದ ಆಡಳಿತಗಾರರು. ಅದಾದಮೇಲೆ MS ರಾಮಸ್ವಾಮಿ ಅಯ್ಯಂಗಾರ್ ಅವರು ಅಕೌಂಟೆನ್ಸಿನಲ್ಲಿ ಮಾದರಿ ಬೋರ್ಡ್ ಮೇಲೆ ಬರೆದು ಪ್ರಿಂಟ್ ಥರ ಬರೀತಾಯಿದ್ರು. ಇವತ್ತು ನಾನೇನಾದರೂ ಒಳ್ಳೆ ಕೆಲಸ ಮಾಡಿದರೆ ಬ್ಲ್ಯಾಕ್ ಬೋರ್ಡ್ ವರ್ಕ್ ನಮ್ಮ ಸ್ಟೂಡೆಂಟ್ಸ್ ಅಪ್ರಿಷಿಯೇಟ್ ಮಾಡಿದರೆ ಅದು ನನ್ನ ಗುರುಗಳಿಗೆ ಸಲ್ಲತಕ್ಕ ಗೌರವ ಅದು ಅವರು. ಆಮೇಲೆ ಇನ್ನೊಬ್ಬರು GV ಸತ್ಯಮೂರ್ತಿ ಅಂತಿದ್ದರು, ಎಕನಾಮಿಕ್ಸ್ನಲ್ಲಿ ಎಕ್ಸ್ಪರ್ಟ್ ಅವರು. ಆಮೇಲೆ K ಹನುಮಂತಪ್ಪ ಅಂತಿದ್ದರು, ಅವರು ಕಾಸ್ಟ್ ಅಕೌಂಟಿಂಗ್ ಇಂಟ್ರೊಡ್ಯೂಸ್ ಮಾಡಿಸಿದ್ರು ನಮ್ಮ ಕಾಲೇಜಲ್ಲೇ. ನಾವು ಕಾಸ್ಟ್ ಅಕೌಂಟ್ ಸ್ಟೂಡೆಂಟಾಗ. ಅದಾದಮೇಲೆ
AS ಮೊಹಮ್ಮದ್ ಗೌಸ್ ಅಂತಿದ್ದರು. ಅವರಿಗೆ ಅನದರ್ ವೆರಿ ಗ್ರೇಟ್ ಟೀಚರ್. ಹೀಗೆ ಭಾಳ ಒಳ್ಳೊಳ್ಳೆ ಟೀಚರ್ಸ್ ಇದ್ದರು ನಮಗೆ. ಆಮೇಲೆ ಇಬ್ಬರು ಎಲ್ರಿಗಿಂತ ಮೇಲ್ಪಟ್ಟು ನಾನು ಜ್ಞಾಪಿಸ್ಕೊಳ್ಳೇಬೇಕು. B.Ed ರೀಜನಲ್ ಕಾಲೇಜಲ್ಲಿ ನಾನು ಓದ್ತಾ ಇದ್ದಾಗ P.M. ಸಪ್ರೆ, ಪ್ರೊಫೆಸರ್ P.M. ಸಪ್ರೆ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಅವರು ಅಕೌಂಟೆನ್ಸಿ ಪಾಠ ಮಾಡೋಕ್ಕೆ ಒಂದು ಹೊಸ ವಿಧಾನವನ್ನೇ ಹೇಳಿಕೊಟ್ರು. A=L+C ಬೇಸಿಕ್ ಈಕ್ವೇಷನ್ ಅಂತ. ಅಸೆಟ್ಸ್ ಆರ್ ಈಕ್ವಲ್ ಟು ಲೈಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್, ಬ್ಯಾಲೆನ್ಸ್ ಶೀಟ್ ಅಪ್ರೋಚ್ ಅಂತ ಹೇಳ್ತೀವಿ ಇದನ್ನು ಅತ್ಯುತ್ತಮವಾಗಿ ನಮಗೆ ಹೇಳಿ, ಆಮೇಲೆ ನಾನು ಎಲ್ಲ ಕಾಲೇಜ್ಗಳಲ್ಲಿ ಹೋಗಿ ಪಾಠ ಮಾಡಿ ಜನಪ್ರಿಯತೆ ಗಳಿಸ್ಕೊಳ್ಬೇಕಾದ್ರೆ ಅದೇ ಕಾರಣ. ಅದು P.M. ಸಪ್ರೆ. ಇಷ್ಟಲ್ಲದೆ ನಮಗೊಂದಿಬ್ಬರು ಅಮೆರಿಕನ್ ಕನ್ಸಲ್ಟೆಂಟ್ಸ್ ಇದ್ದರು, ಡಾಕ್ಟರ್ ಫ್ರೀಮನ್ ಅಂತ. ಅವರು ಅತ್ಯುತ್ತಮವಾದ ಸಲಹೆ ಸಹಾಯ ಎಲ್ಲ ಕೊಡ್ತಾಯಿದ್ರು. ಅದು ನಾವು ಇದಾದ ಮೇಲೆ ನಾನು ಧಾರವಾಡ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ನಾನು M.Com ಓದ್ತಾ ಇದ್ದಾಗ ಪ್ರೊಫೆಸರ್ C.C. ಪಟ್ಟಣ್ ಶೆಟ್ಟಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದರು. C.C. ಪಟ್ಟಣ್ ಶೆಟ್ಟಿ, ಆಮೇಲೆ ಡಾಕ್ಟರ್ ಕೊಟ್ಟೂರು ಶೆಟ್ಟಿ, ಆಮೇಲೆ ಭಗವತಿ ಪ್ರಸಾದ್, ಇವರೆಲ್ಲರೂ ಅನೇಕ ಪುಸ್ತಕಗಳನ್ನು ಬರೆದಿರುವ ಆಥರ್ಸು. ನಮಗೂ ಭಾಳ ಉತ್ತಮವಾದ ಮಾರ್ಗದರ್ಶನ ಮಾಡಿದರು, ಅಷ್ಟೇ ವಿಶ್ವಾಸ ತೋರಿಸಿದರು. ಆಮೇಲೆ ನನಗೆ ಮರೆಯೋಕ್ಕೆ ಆಗೋಲ್ಲ, ಅಷ್ಟು ಚೆನ್ನಾಗಿತ್ತು ಆ ಕಾಲ. ಆ ಒಳ್ಳೆ ಕಾಲ ಏನು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸರ್, ಕೊನೆಯದಾಗಿ ನಿಮ್ಮ ಒಂದು ಸಂದೇಶನ ಹೇಳಿ ಸರ್. ಇಂದಿನ ವಿದ್ಯಾಭ್ಯಾಸ ಕೆಟ್ಟು ಹೋಗ್ತಾ ಇದೆ ಅಥವಾ ದರ್ಜೆ ಇಳೀತಾ ಇದೆ ಅನ್ನೋ ಆಕ್ಷೇಪಣೆ ನಮಗೆ ಆಗಾಗ ಬರ್ತಾ ಇರುತ್ತೆ. ಎಲ್ಲರೂ ಅದೇ ಹೇಳ್ತಾರೆ. ನೀವು ವಿದ್ಯಾರ್ಥಿಗಳನ್ನು ಕೇಳಿ, ಉಪಾಧ್ಯಾಯರನ್ನು ಕೇಳಿ, ಎಲ್ಲ ಹೇಳೋದು ಒಂದೇ. ಇದು ಯಾಕೆ ಹೀಗಾಯಿತು? ಇದಕ್ಕೆ ಯಾರು ಹೊಣೆ? ಇದು ವಿದ್ಯಾರ್ಥಿಗಳು ಹೊಣೆ, ಉಪಾಧ್ಯಾಯರು ಹೊಣೆ. ನನಗೆ ಒಂದೊಂದು ಸಲ ಅನಿಸುತ್ತೆ, ನಾವು ನಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡ್ತಾಯಿದ್ದೀವ ಅಥವಾ ಕರ್ತವ್ಯ ಲೋಪವನ್ನು ಎಸಗ್ತಾ ಇದ್ದೀವ ಅಂತ ಅನಿಸುತ್ತೆ. ಉಪಾಧ್ಯಾಯರಾದವನು, ನಾನು ಆಗಲೇ ಹೇಳಿದಾಗೆ, ಹೀ ಶುಡ್ ಬಿ ಎನ್ ಎಟರ್ನಲ್ ಸ್ಟೂಡೆಂಟ್. ಕ್ಲಾಸಿಗೆ ಬೇಕಾದೆಷ್ಟೋ ಒಂದಿಷ್ಟು ಓದ್ಕೊಂಡು ಹೋಗೋದಲ್ಲ. ಅವನು ಜಾಸ್ತಿ ಓದಿರಬೇಕು, ಸಿಕ್ಕಾಬಟ್ಟೆ ಜಾಸ್ತಿ ಓದಿರಬೇಕು. ಅಲ್ಲಿ ಎಷ್ಟು ಬೇಕೋ ಅಷ್ಟು ಹೇಳಲಿ ಕ್ಲಾಸ್ನಲ್ಲಿ, ಆದರೆ ಅವನ ಜ್ಞಾನ ಅಪರಿಮಿತವಾಗಿರಬೇಕು. ಅದು ಓದ್ತಾಲೇ ಇರಬೇಕು. ಅದಕ್ಕೆ ಇದಿಲ್ಲ, ಕಾಮ ಫುಲ್ ಸ್ಟಾಪ್ ಏನೂ ಬೇಡ, ಅದಕ್ಕೆ ಮುಕ್ತಾಯನೇ ಇಲ್ಲ. ಇದು ಉಪಾಧ್ಯಾಯ ಮಾಡಬೇಕಾದ್ದು. ವಿದ್ಯಾರ್ಥಿಗಳ ಕಡೆಯಿಂದ ವಾಟ್ ಈಸ್ ಲ್ಯಾಕಿಂಗ್ ಟುಡೇ ಅಂದರೆ ಕಾನ್ಸಂಟ್ರೇಷನ್. ಇವತ್ತು ಕಾನ್ಸಂಟ್ರೇಷನ್ನು ಭಾಳ ಕಮ್ಮಿ ಆಗಿಬಿಟ್ಟಿದೆ. ಇದಕ್ಕೆ ಹೊರಗಡೆ ಆಕರ್ಷಣೆಗಳು, ಆಮೇಲೆ ಸುಲಭವಾಗೆಲ್ಲ ಸಿಕ್ಕೋದು. ನನಗೆ ಯೂಟ್ಯೂಬಲ್ಲಿ ಸಿಕ್ಕತ್ತೆ ಅಥವಾ ಇನ್ನೆಲ್ಲೋ ಸಿಕ್ಕತ್ತೆ ಅಥವಾ ಗೂಗಲಲ್ಲಿ ಅಂತ ಎಲ್ಲ ಸಿಕ್ಕತ್ತೆ. ಈಗ ಯಾಕೆ ಇರಲಿ, ಬೇಕಾದ್ರೆ ತೊಗೊಂಡ್ರೆ ಆಯಿತು. ಇದು ಆ್ಯಟಿಟ್ಯೂಡ್ ಆಗಿಬಿಟ್ಟು ಯಾವತ್ತೂ ಅತಿ ಸುಲಭವಾಗಿ ಯಾವುದೂ ಸಿಕ್ಕಬಾರ್ದು. ಅತಿ ಸುಲಭವಾಗಿ ಸಿಕ್ಕಿದ್ದಕ್ಕೆ ಬೆಲೆ ಇರೋಲ್ಲ. ಸ್ವಲ್ಪ ಕಷ್ಟಪಟ್ಟರೆ ಅದಕ್ಕೆ ಖಂಡಿತವಾಗಿ ಬೆಲೆ ಇರುತ್ತೆ. ಅದು ಪರ್ಮನೆಂಟಾಗಿ ತಲೆಯಲ್ಲಿ ಉಳಿಯುತ್ತೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಕೊನೆಯದಾಗಿ ನಾನು ಹೇಳೋದು, ವಿ ಶುಡ್ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಅವರ್ ಪ್ರೊಫೆಷನ್. ಪ್ರೊಫೆಷನಲ್ ಎಟಿಕೆಟ್ ಶುಡ್ ಬಿ ಮೇಂಟೈನ್ಡ್. ನಾವು ನಮ್ಮ ಉದ್ಯೋಗಕ್ಕೆ
ನಾವು ಉಪಾಧ್ಯಾಯರು ಅಂತ ಹೇಳಿದ ಮೇಲೆ ಆ ವೃತ್ತಿಗೆ ಅಗೌರವ ತರಬಾರ್ದು, ಗೌರವ ತರಬೇಕು, ಭಕ್ತಿಯಿಂದ ಇರಬೇಕು. ಅದು ನಾವು ಕಾಪಾಡಿಕೊಂಡ್ರೆ ಒಳ್ಳೆಯ ನಡತೆ, ಒಳ್ಳೆಯ ಪ್ರಾಮಾಣಿಕತೆ, ಅದನ್ನು ನಾವು ನೋಡಿಕೊಂಡ್ರೆ ಬಾಕಿದೆಲ್ಲ ತಾನಾಗೆ ಸರಿಯಾಗತ್ತೆ ಅಂತ ನನ್ನ ಅಭಿಪ್ರಾಯ. ಬಟ್ ಇದು ಹೇಳುವಷ್ಟು ಸುಲಭ ಆಗೋದಿಲ್ಲ, ಕಷ್ಟಗಳಿದೆ. ಅದನ್ನು ಸ್ವಲ್ಪ ಎಲ್ಲ ಗಮನ ಕೊಡಬೇಕು. ಇದಕ್ಕೆ ಸರ್ಕಾರದ ಕಡೆಯಿಂದಾನೇ, ಅಧಿಕಾರಿಗಳ ಕಡೆಯಿಂದನೂ ಪ್ರೋತ್ಸಾಹ ಇರಬೇಕು. ಇಲ್ಲದೇ ಇದ್ದರೆ ಆಗೋದಿಲ್ಲ. ಅದು ಭಾಳ ಸಂತೋಷ. ಎಲ್ಲ ನಮ್ಮನ್ನು ಬರಮಾಡಿಕೊಂಡು ಇಷ್ಟು ವಿಶ್ವಾಸವಾಗಿ ಮಾತಾಡ್ಸಿದ್ದೀರಿ. ನಮ್ಮ ಕೈಯೆಲ್ಲ ನಮಗೆ ತಿಳಿದದ್ದನ್ನು ನಾವು ಹೇಳಿದ್ದೀವಿ, ತೋಚಿದ್ದನ್ನು ಹೇಳಿಬಿಟ್ಟಿದ್ದೀವಿ, ಮುಚ್ಚು ಮನೆ ಇಲ್ಲದೇನೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಇದುವರೆಗೂ ನಮ್ಮ ಜೊತೆ ಅವರ ಅನುಭವಗಳನ್ನ ಹಂಚಿಕೊಂಡ PR ವಿಶ್ವನಾಥ್ ಸರ್ ಅವರಿಗೆ ಧನ್ಯವಾದಗಳು ಸರ್. ನಮ್ಮ ಸರ್ ಹೇಳ್ದಂಗೆ ಇಂದಿನ ಅಧ್ಯಾಪಕರು ತಮ್ಮ ಒಂದು ವೃತ್ತಿಯನ್ನು ಇನ್ನೂ ಎಚ್ಚರಿಕೆಯಿಂದ ಮಾಡಬೇಕು. ಅವರಲ್ಲಿ ಕಾರ್ಯಬದ್ಧತೆ ಇರಬೇಕು. ಏನು ಮಾಡ್ತಾಯಿದ್ದೀವಿ, ವಿದ್ಯಾರ್ಥಿಗಳಿಗೆ ಯಾವುದನ್ನು ನಾವು ಪಾಠ ಮಾಡ್ತೀವಿ ಅದರ ಬಗ್ಗೆ ಸಂಪೂರ್ಣ ಜ್ಞಾನದ ಅವಶ್ಯಕತೆ ಇಂದಿನ ಅಧ್ಯಾಪಕರಲ್ಲಿ ಇರಬೇಕು. ಮತ್ತು ವಿದ್ಯಾರ್ಥಿಗಳು ಯಾವುದನ್ನು ನಮ್ಗೆ ಯಾವಾಗ ಬೇಕಾದರೂ ನಾವು ಸಿಗುತ್ತೆ, ಎಲ್ಲಿ ಬೇಕಾದರೂ ಸಿಗುತ್ತೆ, ನಮ್ಮ ಬೆರಳು ತುದಿಯಲ್ಲೇ ಪ್ರಪಂಚ ಇದೆ ಅನ್ನೋ ಹಮ್ಮನ್ನು ಬಿಟ್ಟು ವೈಯಕ್ತಿಕವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಒಂದು ಒಳ್ಳೆಯ ಸಂಬಂಧ ಹಿಂದಿನ ಕಾಲದಲ್ಲಿ ಇದ್ದ ಹಾಗೇ ಈಗಲೂ ಇದ್ದರೆ ಒಳ್ಳೆಯ ಶಿಕ್ಷಣ ಸಾಧ್ಯ ಅನ್ನೋ ಒಂದು ಸಂದೇಶವನ್ನು ನಮ್ಮ ಗುರುಗಳು ಹೇಳಿದ್ದಾರೆ. ಇವರನ್ನು ಇವತ್ತು ನಾವು ಬಂದು ಭೇಟಿಯಾಗಿದ್ದಕ್ಕೆ, ಇವರು ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಈ ವಯಸ್ಸಿನಲ್ಲೂ ಅವರಲ್ಲಿ ಇರುವ ಒಂದು ಅಪರಿಮಿತ ಉತ್ಸಾಹ ಮತ್ತು ತಗ್ಗದ ಒಂದು ವೃತ್ತಿಯಲ್ಲಿರುವ ಆಸೆ, ಬದ್ಧತೆ, ಅದಕ್ಕೋಸ್ಕರನೇ ನಮ್ಮ ಗುರುಗಳ ಬಗ್ಗೆ ನಿಮ್ಮ ಹತ್ರ ಎಲ್ಲ ಹಂಚ್ಕೋಬೇಕು ಅನ್ನಿಸ್ತು. ಹಂಚ್ಕೊಂಡಿದ್ದೀನಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಅಮೋಘಂ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.